ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ದಿಸ್ ಇಸ್ 9th ಡೇ. ಇದು 8th of November ಡಿಸೆಂಬರ್. ಡೇಟ್ಸ್ ಕನ್ಫ್ಯೂಷನಲ್ಲಿದೆ ನಾನು. ಸೊ 8th ಡಿಸೆಂಬರ್ ಇವತ್ತು. ನಮ್ಮ ಟ್ರಿಪ್ ಇದು ಸೆಕೆಂಡ್ ಲಾಸ್ಟ್ ಡೇ, ಅಂದರೆ ನಾಳೆ ಲಾಸ್ಟ್ ಡೇ ಆಗ್ತದೆ. ಬಟ್ ನಾಳೆ ಆ್ಯಕ್ಟಿವಿಟೀಸ್ ಇನ್ನೂ ಪ್ಲಾನ್ ಇದೆ. ಸೊ ಇವತ್ತು ಬೇಸಿಕ್ಲಿ ಆ್ಯಕ್ಟಿವಿಟೀಸ್ ಇದು ಲಾಸ್ಟ್ ಡೇ. ಇವತ್ತು CP ಐಲ್ಯಾಂಡ್ ಟೂರ್ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಸಂಜೆ ಮತ್ತೆ ಟೈಮ್ ಸಿಕ್ಕಿದ್ರೆ ವಾಪಸ್ ಬಂದ ನಂತರ ಇನ್ನೊಮ್ಮೆ ಮತ್ತೆ ಆ ಸ್ಟ್ರೀಟಿಗೆ ಹೋಗ್ತೇವೆ. ನಿನ್ನೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ವಾಪಸ್ ಬಂದ್ವಿ. ಯಾವ ಸ್ಟ್ರೀಟ್ ಅದು? ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್. ಸೊ ಇವತ್ತು ಇಲ್ಲಿ ತನಕ ನಮ್ಮ ಟ್ರಿಪ್ ಚೆನ್ನಾಗಿ ನಡೀತಾ ಇದೆ. ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆದವು, ಡೌನ್ಸ್ ಇದ್ದಿದ್ದು ತುಂಬ, ಒಂದು 3-4 ಕಡೆ. ಬಟ್ ಮ್ಯಾನೇಜಬಲ್, ಈಸಿಯಾಗಿ ಮ್ಯಾನೇಜ್ ಆಯಿತು. ಥೈಲ್ಯಾಂಡ್ ಬೇರೆ ದೇಶಕ್ಕೆ ಬಂದಿದ್ದೇವೆ, ಮ್ಯಾನೇಜೇ ಆಗಿಲ್ಲ ಹಾಗೇನಿಲ್ಲ, ಈಸಿಯಾಗಿ ಮ್ಯಾನೇಜ್ ಆಯಿತು. ಇಂಡಿಯಾದಲ್ಲಿದ್ದರೂ ಐ ಥಿಂಕ್ ಅದೇ ಥರ ಇಶ್ಯೂಸ್ ಆಗ್ತಿದ್ವು. ಸೊ ಹೋಟೆಲ್ಸ್ ಎಲ್ಲ ಹಾಗೆ ಅಲ್ವಾ. ಸೊ ದ್ಯಾಟ್ ವಾಸ್ ಒನ್ ಥಿಂಗ್. ಆ್ಯಂಡ್ ಇವತ್ತಿನ ದಿನದ್ದು ಪ್ಲಾನ್ ಹೇಳಿ ಆಯ್ತಲ್ಲ, PP ಐಲ್ಯಾಂಡ್ ಅಂತ. ಮಧ್ಯೆ ವ್ಲಾಗ್ ಮಾಡ್ತಾ ಇದ್ದಾನೆ. ಫುಲ್ ಅಡ್ಡ ವಿಡಿಯೋ ಅಂತೂ ಮಾಡ್ಕೊಳ್ತಾ ಇದ್ದಾನೆ ಯೂಟ್ಯೂಬಿಗೆ, ಬಟ್ ಇನ್ನೂ ತನಕ ಒಂದು ಸರಿ ಪೋಸ್ಟ್ ಮಾಡಿಲ್ಲ. ರೀಸನ್ ಅಷ್ಟೇ, ಐ ವಾಂಟ್ ಟು ಲಿವ್ ದ ಮೂಮೆಂಟ್. ಗಾಳಿ ಜೋರಾಗಿದೆ, ಲುಕ್ ಎಟ್ ದ ಡ್ರ್ಯಾಕ್ಯುಲಾ ಸೊನಾಲಿ. ಗಾಳಿ ಜೋರಾಗಿದೆ, ಆದರೂ ನಾವು ಅಂತ ಸ್ಪೀಡ್ ಬೋಟಲ್ಲಿ ಸುತ್ತಕ್ಕೆ ಹೋಗ್ಬೇಕಂತ ಇದ್ದೇವೆ. ನಮಗೆ ಧೈರ್ಯ ಜಾಸ್ತಿ ಬಂದಿದೆ ಥೈಲ್ಯಾಂಡ್ ಬಂದು. ಇಲ್ಲಿ ಬೆಳಗ್ಗೆ ಎಲ್ಲ ನಾರ್ಮಲ್ ಇರ್ತದೆ, ರಾತ್ರಿ ಸಂಜೆ ಆಗ್ತಾ ಮಳೆ ಬರ್ಲಿಕ್ಕೆ ಶುರು ಆಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಅಂತೂ ನೀವು ಪ್ಲಾನ್ಸ್ ಎಲ್ಲ ನೋಡ್ತಿದ್ರೆ ಜೋರು ಗಾಳಿ. ಆದರೂ ಅವರು ನಮಗೆ ಟ್ರಿಪ್ ಮಾಡೋರು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾನೆ ಅಂದಿದ್ದಾರೆ. ಸೊ ಅವರೇ ಕರ್ಕೊಂಡು ಹೋಗ್ತಾನೆ ಅಂದಾಗ ನಮಗೂ ಧೈರ್ಯ ಇರುವಾಗ ವೈ ನಾಟ್. ಸೊ ಅದಕ್ಕೆ ಹೋಗ್ಬರ್ತೇವೆ. ಓವರ್ ಆಲ್ ಇಟ್ಸ್ ಬೀನ್ ಗ್ರೇಟ್. ಮತ್ತೆ ಕೂತ್ಕೊಂಡು ಸಮಾಧಾನದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗಿತ್ತು ಹೇಗಿಲ್ಲ ಅಂತ. ಬಟ್ ದಿಸ್ ಇಸ್ ಗೋಯಿಂಗ್ ಗುಡ್. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಮಿಸ್ಟರ್ ಮಂದಿ? ಇವ್ರದ್ದು ಸಿಂಗಲ್ ರಿಯಾಕ್ಷನ್ಸ್ ಆಯ್ತಾ. ಅವ್ನು ರಿಯಾಕ್ಷನ್ ಏನೇನೋ ಕೊಡ್ತಾ ಇರ್ತಾನೆ, ಮತ್ತೆ ಏನೇನೋ ಹೇಳ್ತಾ ಇರ್ತಾನೆ. ಬಟ್ ಆವಾಗ ನಾನು ರೆಕಾರ್ಡ್ ಮಾಡ್ತಾ ಇರಲ್ಲ. ಈಗ ನಾನು ಬೇಕಂತ ಮುಖದ ಮುಂದೆ ತೊಗೊಂಡು ಹೋಗಿ ವಾಟ್ ಈಸ್ ರಿಯಾಕ್ಷನ್ ಅಂತ ಕೇಳ್ತಾನಲ್ಲ, ಅದು ಸ್ವಲ್ಪ ನಾಟಕ ಅನಿಸ್ತದೆ. ಅದಕ್ಕೆ ಒಂದು ಹೀಗೆ ಪ್ಲೇನ್ ರಿಯಾಕ್ಷನ್ಸ್. ಸೊ ಹಾಂ, ಬಟ್ ಹೀ ಈಸ್ ಆಲ್ಸೋ ಎಂಜಾಯಿಂಗ್ ಅ ಲಾಟ್. ಸುಳ್ಳ ಸತ್ಯನಾ? ಹೀ ಈಸ್ ಎಂಜಾಯಿಂಗ್ ಅ ಲಾಟ್. ಈಗ ನಂದು ನೆಕ್ಲೆಸ್ ಟ್ಯಾಂಗಲ್ ಆಗಿದೆ, ಫುಲ್ ಎಂತ ರೌಂಡ್ ಅದು ಬಿಟ್ಟಿದೆ. ಅದು ಆವಾಗಿಂದ ಅದನ್ನೇ ಮಾಡ್ತಾ ಇದ್ದಾನೆ. ಈಗ ನಮಗೆ ವೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಲಾಬಿಯಲ್ಲಿ. ನಾವು ಆದರೂ ಹೊರಗೆ ಬಂದು ಕೂತ್ಕೊಂಡಿದ್ದೇವೆ. ಸೊ ಎಸ್, ದ್ಯಾಟ್ ಇಸ್ ಅವರ್ ಥೈಲ್ಯಾಂಡ್ ಅಪ್ಡೇಟ್. ಇದು ಡೇ 9, ಡೇ 8 ಏನೋ ಹಾಗೆ. ಬಟ್ ಡೇಟ್ ಮಾತ್ರ December 8. ಮತ್ತೆ ಸಿಗ್ತಾನೆ. When I decided to have nice hair day, the wind gods decided not to give me that, and I look like a Monjalika now. ಆ ದಿನ ಏನು ಮಾಡಿದ್ವಿ ಅಂತ ನೋಡೋಕ್ಕಿಂತ ಮುಂಚೆ ಅದ್ರ ಹಿಂದಿನ ದಿನ ನಾನು ಅಕ್ಷಯ್ ಫುಕೆಟ್ ಓಲ್ಡ್ ಟೌನಿಗೆ ಹೋಗಿದ್ವಿ. ಬಟ್ ಆ ದಿನದ ಎಲ್ಲ ಫುಟೇಜ್ ನಂದು ಡಿಲೀಟ್ ಆಗಿದೆ somehow. ಇಟ್ ವಾಸ್ ಅ ವೆರಿ ಪ್ರಿಟಿ ಡೇ. ನಾವು ಫುಕೆಟ್ ಓಲ್ಡ್ ಟೌನಿಗೆ ಹೋಗಿದ್ವಿ. ಅಲ್ಲಿಂದ ಐ ಥಿಂಕ್ ಒಂದು ಬೀಚ್ ಕಡೆ ಹೋಗಿದ್ವಿ. ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಒಂದು ಬೀಚ್ ಇದೆ. ಆ ವಿಡಿಯೋಸ್ ನೋಡಿರ್ತಿರಲ್ಲ ಇನ್ಸ್ಟಾಗ್ರಾಮಲ್ಲಿ, ಪ್ಲೇನ್ ಲ್ಯಾಂಡ್ ಆಗೋದು, ಹತ್ತಿರದಿಂದ ಫ್ಲೈ ಆಗೋದು. ವಿ ಎಕ್ಸ್ಪೀರಿಯನ್ಸ್ಡ್ ಆಲ್ ದ್ಯಾಟ್. ಬಟ್ ನಮಗೆ ಅದ್ರದ್ದು ಎಲ್ಲ ಫುಟೇಜ್ ಡಿಲೀಟ್ ಆಗಿದೆ. ಸೊ ಕೆಲವೊಂದು ಪಿಕ್ಚರ್ಸ್ ಇದ್ದಾವೆ. ವಿ ಹ್ಯಾಡ್ ಫನ್, ವಿ ಹ್ಯಾಡ್ ರೆಂಟೆಡ್ ಅ ಸ್ಕೂಟಿ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ, ನೈಟ್ ಮಾರ್ಕೆಟು ಎಕ್ಸ್ಪ್ಲೋರ್ ಮಾಡಿ ಆ ದಿನ ಮುಗಿಸಿದ್ವಿ. ಸೊ ಹಾಂ, ಅದನ್ನು ಹೇಳೋಕ್ಕಷ್ಟೇ ಆಗ್ತದೆ, ತೋರಿಸ್ಲಿಕ್ಕೆ ವೀಡಿಯೋಸ್ ಎಲ್ಲ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಡೇ. ಸೊ ಬೇಸಿಕ್ಲಿ ನಮ್ಮ ಹೋಟೆಲ್ ಹತ್ರ ಪಿಕಪ್ ಇತ್ತು. ಅಲ್ಲಿಂದ ಪಿಕಪ್ ಮಾಡಿ ಹತ್ತತ್ರ 1 hour ರೈಡ್ ಮಾಡಿಕೊಂಡು ನಾವು ಇಲ್ಲಿ ಫೋರ್ಟ್ ಹತ್ರ ಬಂದ್ವಿ. ಇಲ್ಲಿಂದ ನಾವೆಲ್ಲರೂ ಅಲ್ಲಿ ರಿಜಿಸ್ಟರ್ ಮಾಡಬೇಕಿತ್ತು. ಸೇಮ್ ಆ್ಯಸ್ ಯೂಶ್ವಲ್ ರಿಜಿಸ್ಟರ್ ಮಾಡಿ ಹೆಸರೆಲ್ಲ ಬರೆದ ನಂತರ ನಮಗೆ ಬ್ಯಾಂಕ್ಸ್ ಕೊಡ್ತಾರೆ. ಆಫ್ಟರ್ ದ್ಯಾಟ್ ವಿ ವರ್ ಆಸ್ಕ್ಡ್ ಟು ಗೋ ಆ್ಯಂಡ್ ಗೆಟ್ ಅವರ್ ಬ್ರೇಕ್ಫಾಸ್ಟಲ್ಲಿ ಸಿಂಪಲ್ ಎಂಥ ಸ್ಪ್ರೆಡ್ ಇತ್ತು, ಸ್ವಲ್ಪ ಎಲ್ಲ ಬೇಸಿಕ್, ಯಾವುದು ಎಲ್ಲರೂ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದಲ್ಲ ಆ ಥರ. ಪ್ಲಸ್ ಸಿಕ್ ಆಗಬಾರ್ದು ಅಂತ ಟ್ಯಾಬ್ಲೆಟ್ಸ್ ಇಟ್ಟಿದ್ರು. ಸೊ ನಾನು ಅಕ್ಷಯ್ ಅದನ್ನು ಒಂದೊಂದು ಪಾಪ್ ಮಾಡಿದ್ವಿ. ಹಾಗೆ ದ ಗೈಡ್ ಗಿವ್ ಅಸ್ ಇನ್ಸ್ಟ್ರಕ್ಷನ್ಸ್. ನಾವೆಲ್ಲ ಹೊರಟ್ವಿ. ಇದನ್ನ ಸಹ ನಾವು ಬುಕ್ ಮಾಡಿದ್ದು ಅಲ್ಲೇ ಲೋಕಲ್ ಅವ್ರ ಹತ್ರ. ಸೊ ನಮ್ಮ ಹತ್ರ ಯಾವುದು ಲಿಂಕ್ಸ್ ಇಲ್ಲ ಪ್ರೊವೈಡ್ ಮಾಡಲಿಕ್ಕೆ. ಬಟ್ ಒನ್ಸ್ ವಿ ಗಾಟ್ ದ ಇನ್ಸ್ಟ್ರಕ್ಷನ್ಸ್, ನಾವೆಲ್ಲ ಹತ್ತಿದ್ವಿ ನಮ್ಮ ಸ್ಪೀಡ್ ಬೋಟಿಗೆ. ಆ್ಯಂಡ್ ನಾನು ಅಕ್ಷಯ್ ವಿ ಗಾಟ್ ದ ವೆರಿ ಫ್ರಂಟ್ ಸೀಟ್. ನಮಗೆ ಅಂದರೆ ಫೋರ್ಸ್ ಏನು ಮಾಡಿರಲಿಲ್ಲ, ಬಟ್ ರಿಕ್ವೆಸ್ಟ್ ಮಾಡಿದ್ರು ಮುಂದೆ ಹೋಗ್ತೀರಾ ಅಂತ. ಆ್ಯಂಡ್ ವಿ ಚೋಸ್ ಟು ಗೋ ಆ್ಯಂಡ್ ಸಿಟ್ ದೇ. ಓ ಮೈ ಗಾಡ್, ಅದು ಫಸ್ಟಿಗೆ ಗೊತ್ತಾಗಿರಲಿಲ್ಲ. ಬಟ್ ದ ವೇವ್ಸ್ ವರ್ ಸೋ ಹೈ, ನಾವೆಲ್ಲ ಜಂಪ್ ಮಾಡ್ತಿದ್ವಿ ಅದು. ಆ್ಯಂಡ್ ಬಿಕಾಸ್ ಇಟ್ ವಾಸ್ ವೆರಿ ಹಾಟ್, ನಮ್ಮ ಸನ್ಸ್ಕ್ರೀನ್, ನಮ್ಮ ಹ್ಯಾಟ್ ಅದೆಲ್ಲ ಅಂತೂ ಕಂಪಲ್ಸರಿ. ಆ್ಯಂಡ್ ಲುಕ್ ಅಟ್ ದಿಸ್ ಗೈ ಹಿಯರ್ ಸಿಟ್ಟಿಂಗ್ ಕಾಮ್ಲಿ, ಬಟ್ ಹಾರಿ ಬೀಳ್ತಾ ಇದ್ವಿ ಆಯಿತಾ.
ನಮ್ಮ ಟೂರ್ ಗೈಡ್ ಸುಮಾರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ಫಸ್ಟ್ ಎಲ್ಲಿ ಹೋಗ್ತೇವೆ, ನೆಕ್ಸ್ಟ್ ಏನು ಮಾಡಬೇಕು ಅದೆಲ್ಲದನ್ನು ಕೇಳಿಸ್ಕೊಂಡು ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ರಲ್ಲ ಅಲ್ಲಿ ಹೋಗ್ತಾ ಇದ್ವಿ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸ್. ಹಾಗೆ ನಮ್ಮ ಫಸ್ಟ್ ಸ್ಟಾಪ್ ಆಗಿತ್ತು ಮಾಯಾ ಬೇ, ದ ವೆರಿ ಫೇಮಸ್ ಮಾಯಾ ಬೇ, ಬಟ್ ದ ವೆರಿ ಕ್ರೌಡೆಡ್ ಮಾಯಾ ಬೇ. ಅಲ್ಲಿ ಇಫ್ ಯು ಆರ್ ಗೋಯಿಂಗ್ ಫಾರ್ ದ ಫಸ್ಟ್ ಟೈಮ್ ಇಟ್ಸ್ ಓಕೆ, ಬಟ್ ನೀವೇನಾದರೂ ಒಂದೆರಡು ಸತಿ ಥೈಲ್ಯಾಂಡ್ ಹೋಗಿದ್ದೀರಿ ಅಂದರೆ ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಹಿಯರ್ ಆಯಿತಾ. ಯಾಕಂದರೆ ಅಲ್ಲಿ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಏನೂ ಅಲೌಡ್ ಇಲ್ಲ. ಯು ಜಸ್ಟ್ ಗೋ, ಒಂದು 5 ಫೀಟು ನೀರು ಹತ್ರ ಹೋಗ್ಲಿಕ್ಕೆ ಕೊಡಲ್ಲ. ಅಲ್ಲಿ ಹೋಗಿ ನೀವು ವ್ಯೂ ಮಾತ್ರ ಸಾಲಿಡ್ ಇದೆ, ವ್ಯೂ ನೋಡ್ಬೋದು, ಅಲ್ಲಿ ಸ್ವಲ್ಪ ಪಿಕ್ಚರ್ಸ್ ತೊಗೋಬೋದು. ನಾವು ಅದನ್ನೇ ಮಾಡಿದ್ದು. ವ್ಯೂ ಮಾತ್ರ ಮಾತಿಲ್ಲ. ಇಟ್ ಈಸ್ ದ ಪ್ರಿಟಿಯೆಸ್ಟ್ ದ್ಯಾಟ್ ಐ ಹ್ಯಾವ್ ಸೀನ್. ಐ ಡೋಂಟ್ ನೋ. ಮತ್ತು ಈ ಥರ ವ್ಯೂ ಎಲ್ಲ ಕಡೆ ಇದೆ ಥೈಲ್ಯಾಂಡಲ್ಲಿ, ಬಟ್ ಈ ಸ್ಪೆಸಿಫಿಕ್ ವ್ಯೂ ಎಲ್ಲೂ ಇಲ್ಲ ಆಯಿತಾ. ಸೊ ಇಟ್ಸ್ ಬ್ಯೂಟಿಫುಲ್. ಬಟ್ ಇಷ್ಟೇ, ನೀವು ವಿಡಿಯೋ ನೋಡ್ತಿದ್ದೀರಾ ಅಷ್ಟು ತನಕ ಮಾತ್ರ ಅಲೌಡ್ ಇರ್ತದೆ ಹೋಗಲಿಕ್ಕೆ. ಅಲ್ಲಿ ಒಂದು ರೆಡ್ ಫ್ಲ್ಯಾಗ್ ಹಾಕಿಟ್ಟಿರ್ತಾರೆ. ಆ ಫ್ಲ್ಯಾಗ್ಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಅಲ್ಲಿ ಒಬ್ರು ವಿಸಿಲ್ ಮಾಡ್ತಾ ಬರ್ತಾರೆ ಸೆಕ್ಯೂರಿಟಿ. ಸೊ ಅನಾವಶ್ಯಕ ವಿ ಗೆಟ್ ಸ್ಕೋಲ್ಡೆಡ್ ಇಫ್ ವಿ ಕ್ರಾಸ್ ದ ಲೈನ್. ನಾವು ಲೈನ್ ಏನು ಕ್ರಾಸ್ ಮಾಡಿಲ್ಲ, ಬಟ್ ಅಲ್ಲೇ ಸಿಕ್ಕಿರೋ ಗ್ಯಾಪಲ್ಲಿ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ವಿ. ಹಾಗೆ ರಿಮೆಂಬರ್, ಇಟ್ಸ್ ಅ ವೆರಿ ಕ್ರೌಡೆಡ್ ಪ್ಲೇಸ್. ಸೊ ನಿಮಗೆ ಕ್ರೌಡ್ಸ್ ಇಷ್ಟ ಆಗಲ್ಲ, ಸ್ಕಿಪ್ ಮಾಡಬೇಕು ಅಂದರೆ ಪ್ಲೀಸ್ ಸ್ಕಿಪ್ ದಿಸ್ ಮಾಯಾ ಬೇ ಟೂರ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಇನ್ನೂ ಒಮ್ಮೆ ಹೇಳ್ತಾ ಇದ್ದೇನೆ, ಮಾಯಾ ಬೇ ತುಂಬ ಬ್ಯೂಟಿಫುಲ್ ಆಗಿದೆ ಆಯಿತಾ. ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಕಾಣಿಸ್ತದೆ ನಿಮಗೆ. ಇಟ್ ಈಸ್ ಬ್ಯೂಟಿಫುಲ್. ಇಫ್ ಇಟ್ ಈಸ್ ಜಸ್ಟ್ ಯುವರ್ ಒನ್ ಫಸ್ಟ್ ಟೈಮ್ ವಿಸಿಟ್, ಹೋಗಿ ಬನ್ನಿ, ಚೆನ್ನಾಗೇ ಇದೆ ನೋಡೋಕ್ಕೆ. ಆರಾಮ್ಸೆ ನೋಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಬರ್ಬೋದು. ಹಾಗೆ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೊರಟ್ವಿ. ಐಲ್ಯಾಂಡ್ ಹಾಪಿಂಗ್ ಅಂದರೆ ಇದೇ ರೀತಿ ಆಯಿತಾ. ಒಂದೊಂದು ಐಲ್ಯಾಂಡಿಗೆ ನಿಮಗೆ ಇಷ್ಟಿಷ್ಟು ಸ್ಪೆಸಿಫಿಕ್ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ. ನೀವು ನಿಮ್ಮ ಗ್ರೂಪ್ ಜೊತೆನೇ ಇಳಿಬೇಕು, ಎಲ್ಲ ಸುತ್ತಾಡಿಕೊಂಡು ಮತ್ತೆ ಗ್ರೂಪನ್ನು ಮೀಟ್ ಮಾಡಬೇಕು, ಮತ್ತೆ ನೀವು ಅಲ್ಲಿಂದ ನೆಕ್ಸ್ಟ್ ಐಲ್ಯಾಂಡಿಗೆ ಹೋಗೋದು. ಫೋಟೋಸ್ ವೀಡಿಯೋಸ್ ಅದೆಲ್ಲ ಕಾಮನ್, ಜಾಸ್ತಿ ಹೊತ್ತು ಮಾಡುವಂಗಿಲ್ಲ ಮಾತ್ರ. ಬಿಕಾಸ್ ಯು ಆರ್ ಗೋಯಿಂಗ್ ಇನ್ ಅ ಗ್ರೂಪ್, ಯು ವಿಲ್ ಆಲ್ಸೋ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್. ಇಲ್ಲಿ ಇರುವಂಥ ನಂಬರ್ ಆಫ್ ಬೋಟ್ಸ್ ನೋಡಿ ನಿಮಗೆ ಐಡಿಯಾ ಬಂದಿರ್ತದಲ್ಲ, ದ್ಯಾಟ್ ದಿಸ್ ಇಸ್ ಅ ಕ್ರೌಡೆಡ್ ಪ್ಲೇಸ್. ಐ ಥಿಂಕ್ ಎಲ್ಲ ವಿಸಿಟರ್ಸ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವ್ರ ಟೂರಿಗೆ ಹೋದಾಗ. ಸೊ ಇಟ್ ಈಸ್ ವೆರಿ ಕ್ರೌಡೆಡ್. ಆ್ಯಂಡ್ ಕಲರ್ ಆಫ್ ವಾಟರ್ ನೋಡ್ತಿದ್ದೀರಾ, ಐ ಡೋಂಟ್ ಥಿಂಕ್ ವಿ ಸಿ ದಿಸ್ ಎನಿವೇರ್ ಎಲ್ಸ್. ಸ್ಪೆಷಲಿ ನಮ್ಮ ದೇಶದಲ್ಲಂತೂ ಇಷ್ಟು ಕ್ಲಿಯರ್ ಆಗಿ ಗ್ರೀನ್ ವಾಟರ್ ನಾನು ಬೀಚಸಲ್ಲಿ ನೋಡಿಲ್ಲ. ಸೊ ಆ ಬ್ಯೂಟಿಗೋಸ್ಕರ ಐ ಥಿಂಕ್ ಎವ್ರಿಬಡಿ ಗೋಸ್ ಹಿಯರ್. ಅದಕ್ಕೆ ಅದು ತುಂಬ ಕ್ರೌಡೆಡ್ ಇದೆ. ಬಟ್ ಈವನ್ ದೋ ಇಟ್ ಇಸ್ ಕ್ರೌಡೆಡ್, ಇಟ್ ಇಸ್ ಬ್ಯೂಟಿಫುಲ್. ನೀವು ನಿಮ್ಮ ಗ್ರೂಪ್ ಜೊತೆನೇ ಆರಾಮಾಗಿ ಎಂಜಾಯ್ ಮಾಡ್ಬೋದು. ನೋ ಇಶ್ಯೂಸ್ ಆಟ್ ಆಲ್. ಐ ಡಿಡ್ ನಾಟ್ ವಾಂಟ್ ಟು ಕಮ್ ಫ್ರಮ್ ದ್ಯಾಟ್ ಪ್ಲೇಸ್. ನೀರಲ್ಲೇ ಬಿದ್ಕೊಂಡು ಐ ಥಿಂಕ್ ಫುಲ್ ಡೇ ಇರು ಅಂತ ಹೇಳಿದ್ರು ಇರ್ತಿದ್ದೆ. ಸ್ವಿಮ್ಮಿಂಗ್ ಬರದೇ ಇದ್ರು ಅಲ್ಲೇ ನಾನು ಲೈಫ್ ಜಾಕೆಟ್ ಹಾಕೊಂಡು ಫುಲ್ ಕಾನ್ಫಿಡೆನ್ಸಲ್ಲಿ ಹೊಡೆದಾಡ್ತಾ ಇದ್ದೆ ಆಯಿತಾ ನೀರಲ್ಲೇ. ಹಾಗಂತ ಒಂದು ಸ್ವಲ್ಪನೂ ಸ್ಟಾರ್ಟಿಂಗಿಗೆ ಹೆದರಿಕೆ ಆಯಿತು ನೀರಲ್ಲಿ ಇಳಿದ ತಕ್ಷಣ. ಬಟ್ ಬಾಕಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅಲ್ಲಿ ಆ ಬ್ಲ್ಯಾಕ್ ಸಿ ಅರ್ಚಿನ್ ಎಲ್ಲ ಇದ್ವು, ನೋಡಿದ್ರು ಸಹ ಐ ವಾಸ್ ನಾಟ್ ಸ್ಕೇರ್. ಐ ಹ್ಯಾಡ್ ಲಾಟ್ಸ್ ಆಫ್ ಫನ್ ಆಯಿತಾ. ಸ್ಕೂಬಾ ಡೈವಿಂಗ್ ಮಾಡೋರು ಸ್ಕೂಬಾ ಡೈವಿಂಗ್ ಮಾಡಿದ್ರು, ಸ್ನಾಕ್ಲಿಂಗ್ ಮಾಡೋರು ಸ್ನಾಕ್ಲಿಂಗ್ ಮಾಡಿ ಲಂಚ್ ಬ್ರೇಕ್ ತೊಗೊಂಡ್ವಿ ಎಲ್ಲರೂ. ಲಂಚ್ ಬ್ರೇಕ್ ಆದ ನಂತರ ಮತ್ತೆ ನಾವೆಲ್ಲರೂ ಹೊರಟ್ವಿ. ಐ ಥಿಂಕ್ ಇದು ಇನ್ನೊಂದು ಲಾಸ್ಟ್ ಐಲ್ಯಾಂಡ್ ಆಗಿತ್ತು. ಅಲ್ಲಿ ಸಹ ಹಾಗೆ ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ತೊಗೊಳ್ಳೋದು. ಲುಕ್ ಎಟ್ ದ ಫಿಶ್ ದೇರ್. ಇದನ್ನು ಕೆಲವೊಬ್ಬರು ಸ್ಕೂಬಾ ಡೈವಿಂಗ್ ಸ್ಪೆಷಲ್ ಆಗಿ ಮಾಡಿದ್ರು ಆಯಿತಾ. ನಮ್ಮದು ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಇರಲಿಲ್ಲ. ನಾನು ಅಕ್ಷಯ್ ಸ್ಕೂಬಾ ಗಿಬಾ ಏನು ಮಾಡಲಿಲ್ಲ, ಸ್ನಾಕ್ಲಿಂಗ್ ಸ್ವಲ್ಪ ಮಾಡಿದ್ವಿ. ಹಾಗೆ ಅಲ್ಲಿಂದ ಫೋಟೋಸ್ ವೀಡಿಯೋಸ್ ಅಂತ ಸುಮ್ಮನೆ ಆಚೆ ಬಂದು ಕೂತ್ಕೊಂಡ್ವಿ. ಹಿಂದಿನ ವೀಡಿಯೋಗಳಲ್ಲೂ ಹೇಳಿ ಇರ್ತಾನೆ, ಬಟ್ ಇನ್ನೊಮ್ಮೆ ಹೇಳ್ತಾ ಇದ್ದಾನೆ, ಇದನ್ನು ನೀವು ಎಷ್ಟು ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ನಾಟ್ ಡೂಯಿಂಗ್ ಎನಿ ಜಸ್ಟಿಸ್ ಟು ದ್ಯಾಟ್ ರಿಯಾಲಿಟಿ. ತುಂಬ ಚೆನ್ನಾಗಿದೆ ಥೈಲ್ಯಾಂಡ್. ಅದು ಸ್ಪೆಷಲಿ ಅಲ್ಲಿ ಏನು ನಾವು ಕಣ್ಣಲ್ಲಿ ನೋಡ್ತೇವಲ್ಲ, ಆ ಎಕ್ಸ್ಪೀರಿಯನ್ಸಿಗೆ ತುಂಬ ಡಿಫ್ರೆಂಟ್ ಇದೆ. ಯು ಆಲ್ ಮಸ್ಟ್ ಗೋ ಅಟ್ ಲೀಸ್ಟ್ ಒನ್ಸ್. ನಾವು ನಮ್ಮ ಟ್ರಿಪ್ಪನ್ನು ರಿಫ್ರೆಶಿಂಗ್ ಡ್ರಿಂಕ್ಸ್ ಆ್ಯಂಡ್ ಫ್ರೂಟ್ಸ್ ಜೊತೆ ಮುಗಿಸಿದ್ವಿ. ನಮ್ಮ ಟೂರ್ ಗೈಡ್ಸ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದಾರೆ. ನಾನು ನನ್ನ ಇಯರಿಂಗ್ ಕಳ್ಕೊಂಡೆ, ಅಕ್ಷಯ್ ಅವ್ರ ಕ್ಯಾಪ್ ಕಳ್ಕೊಂಡ್ರು. ಬಟ್ ಸ್ಟಿಲ್ ಇಟ್ ವಾಸ್ ಅ ವೆರಿ ಫನ್, ವೆರಿ ಎಂಜಾಯಬಲ್ ಡೇ. ಹಾಗೆ ಅಲ್ಲಿಂದ ಮತ್ತೆ 1 hour ರೈಡ್ ಮಾಡಿಕೊಂಡು ರೂಮ್ ಕಡೆ ಬಂದ್ವಿ. ಫ್ರೆಶ್ ಆದ್ವಿ. ಫ್ರೆಶ್ ಆಗಿದ ತಕ್ಷಣ ಮತ್ತೆ ಹೊರಗೆ ಹೋಗಿ ಡಿನ್ನರ್ ಮಾಡಿದ್ವಿ. ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸ್ವಲ್ಪ ಅಲ್ಲ, ಐ ಥಿಂಕ್ ಜಾಸ್ತಿನೇ. ಆಫ್ಟರ್ ದ್ಯಾಟ್ ಒನ್ ಲಾಸ್ಟ್ ಟೈಮ್ 7-Eleven ವಿಸಿಟ್ ಮಾಡೋಣ ಅಂತ ಹೋದ್ವಿ. ಅಫ್ಕೋರ್ಸ್ ಲುಕ್ ಎಟ್ ದ ಆಪ್ಷನ್ಸ್ ದೇರ್. 7-Eleven ಇನ್ ಥೈಲ್ಯಾಂಡ್ ಇಸ್ ಅ ಸೇವಿಯರ್ ಅಂತ ಪದೇ ಪದೇ ಹೇಳಿದ್ದೇನೆ, ಇನ್ನೂ ಒಮ್ಮೆ ಹೇಳ್ತಿದ್ದೇನೆ. ಸ್ಪೆಷಲಿ ಸೌಂಡ್ ಕೇಳಿಸ್ತಿದೆಯಾ, ಕೇಳಿ ಒಮ್ಮೆ. The iconic bell sound, whenever it rings, you will be reminded of 7-Eleven. ಹಾಗೆ ಅಲ್ಲಿಂದ ಮತ್ತೊಮ್ಮೆ ಬನಾನಾ ಮ್ಯಾಂಗೋ ಇದ್ರದ್ದು ಪ್ಯಾನ್ ಕೇಕ್ ಇರ್ತದಲ್ಲ, ಅದು ರೋಟಿ, ಅದನ್ನು ತಿಂದ್ವಿ. ಹಾಗೆ ಒನ್ ಲಾಸ್ಟ್ ಟೈಮ್ ಮತ್ತೊಂದು ಮಸಾಜ್ ಮಾಡಿಸ್ಕೊಂಡು ನಾನು ಅಕ್ಷಯ್ ರಿಲ್ಯಾಕ್ಸ್ ಆಗಿ ರೂಮಿಗೆ ಬಂದ್ವಿ.
ರೂಮಿಗೆ ಬಂದು ನಾನೊಂದು ಕ್ವಿಕ್ ಟ್ರಾನ್ಸಿಷನ್ ಥರ ಏನೋ ಫಿಗರ್ ಔಟ್ ಮಾಡೋಣ ಅಂತ ಮಾಡಿದೆ. ಬಟ್ ಕ್ಯಾನ್ ಯು ಸಿ ದಿಸ್ ವಾಸ್ ದ ಶಾಪಿಂಗ್ ದಟ್ ಐ ಡಿಡ್. ಅಲ್ಲಿಗೆ ಆ ದಿನ ಮುಗೀತು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾನು ಅಕ್ಷಯ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋದ್ವಿ. ಆ್ಯಂಡ್ ಲುಕ್ ಅಟ್ ದ ವೆರಿ ವೆರಿ ಪ್ರಿಟಿ ಬ್ರೇಕ್ಫಾಸ್ಟ್ ದ್ಯಾಟ್ ವಿ ಹ್ಯಾಡ್. ತುಂಬ ಟೇಸ್ಟಿಯಾಗೂ ಇತ್ತು ಆಯಿತಾ, ನೋಡ್ಲಿಕ್ಕೆ ಅಷ್ಟೇ ಅಲ್ಲ ತಿನ್ನಲಿಕ್ಕೂ ತುಂಬ ರುಚಿಯಾಗಿತ್ತು. ಹಾಯ್, ನಮ್ಮದು ಬ್ಯಾಂಕಾಕ್ ಇದು ಲಾಸ್ಟ್ ಡೇ. ಇವಾಗ ಸುಮ್ಮನೆ ಬೀಚಿಗೆ ಒಂದು ರೌಂಡ್ ಹೋಗ್ಬರೋಣ ಅಂತ ಹೋಗ್ತಿದ್ದೇವೆ. ಹಿ ವಾಂಟ್ಸ್ ಮೀ ಟು ಗೆಟ್ ಟ್ಯಾನ್, ಅದಕ್ಕೆ ಸುಮ್ಮನೆ ಆಯಿತಾ ಸುಮ್ಮನೆ ಸುತ್ತಕ್ಕೆ ಹೋಗ್ತಿದ್ದೇವೆ. ಲಾಸ್ಟ್ ಅಂತ ಬ್ರೇಕ್ಫಾಸ್ಟ್ ಒಂದು ಮಾಡಿ ಈಗ ಟೈಮ್ ಅರೌಂಡ್ ಬ್ರಂಚ್ ಆಯಿತು ನಾವು 12:30 ಆಯಿತಾ. ಸೊ ಬ್ರಂಚ್ ಮಾಡಿ ಈಗ ಒಮ್ಮೆ ಬೀಚಿಗೆ ಹೋಗ್ತಾ ಇರ್ತೇವೆ ಏರ್ಪೋರ್ಟ್. ಸೊ ಹಾಂ, ಇದು ನಮ್ಮದು ಲಾಸ್ಟ್ ಡೇ. ಈ ಬೀಚಸ್ಗಳ ಬಗ್ಗೆ ಹೇಳಿದಷ್ಟು ಸಾಕಾಗಲ್ಲ. ದೀಸ್ ಆರ್ ದ ಪ್ರಿಟಿಯೆಸ್ಟ್ ಬೀಚಸ್. ಥೈಲ್ಯಾಂಡಲ್ಲಿ ನೋಡಿರುವಂಥ ಬೀಚಸ್ ಐ ಥಿಂಕ್ ಮೈ ಫೇವ್ರೆಟ್ ಆಫ್ ಆಲ್. ನಾನು ವಿಯೆಟ್ನಾಮಲ್ಲೂ ಬೀಚಸ್ ನೋಡಿದ್ದೀನಿ, ಬಟ್ ಐ ಥಿಂಕ್ ದಿಸ್ ಹ್ಯಾಸ್ ಮೈ ಹಾರ್ಟ್. ಲಾಸ್ಟ್ ಡೇ ಹೇಗೆ ಅನಿಸ್ತಾ ಇದೆ? ಹಾಗೆ ಬೇಗ ರೂಮ್ ಕಡೆ ಹೋದ್ವಿ. ರೂಮ್ ಹೋಗಿ ಕ್ಯಾಬ್ ಬುಕ್ ಮಾಡಿ ಸೀದಾ ಏರ್ಪೋರ್ಟ್ ಹತ್ರ ಬಂದ್ವಿ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಿಂತ ಯು ವಿಲ್ ಹ್ಯಾವ್ ಟು ರಿಲೈ ಆನ್ ದ ಕ್ಯಾಬ್ ಫೆಸಿಲಿಟಿ ಓನ್ಲಿ. ಗ್ರ್ಯಾಬ್ ಮತ್ತು ನಮ್ಮದು ಬೋಲ್ಟ್ ಎಲ್ಲ ಇರ್ತದಲ್ಲ, ಸೊ ಬೇಸಿಕ್ಲಿ ಇಟ್ಸ್ ವೆರಿ ಈಸಿ ಟು ಬುಕ್. ಹಾಗೆ ಅಲ್ಲಿ ಬಂದು ನಮ್ಮ ಲಗೇಜನ್ನು ನಾವು ಚೆಕ್ ಇನ್ ಮಾಡಿಸ್ಕೊಂಡ್ವಿ. ದೊಡ್ಡ ಕೆಲಸ ಮುಗೀತು. ಅದಾದ ನಂತರ ಇಲ್ಲಿ ವಾಟ್ ರಿಫಂಡು ಅದು ಇದು ಎಲ್ಲ ವಿಚಾರಿಸ್ಕೊಂಡು ಏರ್ಪೋರ್ಟನ್ನು ಇನ್ನೊಮ್ಮೆ ನೋಡಿಕೊಂಡು, ಬಿಕಾಸ್ ನಾವು ಫುಕೆಟ್ ಏರ್ಪೋರ್ಟಿಗೆ ಫಸ್ಟ್ ಟೈಮ್ ಬರ್ತಿದ್ದು. ಕ್ರಾಬಿಯಿಂದ ಫುಕೆಟಿಗೆ ನಾವು ಟ್ಯಾಕ್ಸಿಲಿ ಬಂದಿದ್ವಲ್ಲ. ಬಾಯ್ ಫುಕೆಟ್. ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡಿ ಲೌಂಜ್ ಎಲ್ಲಿದೆ ಅಂತ ಹುಡ್ಕೊಂಡು ಲೌಂಜ್ ಕಡೆ ಹೋಗಿ ಅಲ್ಲಿ ಚೆಕ್ ಇನ್ ಮಾಡಿ ಒಳಗಡೆ ಹೋಗಿ ನಮಗೆ ಬೇಕಾಗಿರುವಂಥ ಎಲ್ಲ ಊಟ ತಿಂಡಿನ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಇದು ಲೌಂಜ್ ಇದೆಲ್ಲ ಕ್ರೆಡಿಟ್ ಕಾರ್ಡ್ ಬೇಸಿಸ್ ಮೇಲೆ ಆಯಿತಾ. ಅಕ್ಷಯ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದೆ, ನಂದು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೇನೆ. ಇದೆಲ್ಲ ಐ ಗೆಸ್ ಪ್ರೀಮಿಯಂ ಲೌಂಜಸ್ ಅಲ್ಲ, ಬಟ್ ಇಟ್ ಡಸ್ ದ ಜಾಬ್. ನಮಗೆ ರಿಲ್ಯಾಕ್ಸ್ ಆಗ್ಲಿಕ್ಕಂತೂ ಇಟ್ ಡಿಡ್ ಹೆಲ್ಪ್ ಅಸ್. ಹಾಗೆ ವಿದಿನ್ ಫ್ಯೂ ಮಿನಿಟ್ಸ್ ಆರ್ ಅವರ್ಸ್ ವಿ ಹ್ಯಾಡ್ ಟು ಬೋರ್ಡ್ ಆರ್ ಫ್ಲೈಟ್ ಬೋರ್ಡ್ ಮಾಡಿದ್ವಿ. ನಾವು ಅಕಾಸಾ ಏರಲ್ಲಿ ಫ್ಲೈ ಮಾಡಿದ್ದು ಫಸ್ಟ್ ಟೈಮ್. ಇಟ್ ವಾಸ್ ಅ ವೆರಿ ಕಂಫರ್ಟಬಲ್ ರೈಡ್. ಆ ಥರದ್ದೇನು ಪ್ರಾಬ್ಲಮ್ ಇರಲಿಲ್ಲ. ನಾನು ಅನ್ಕೊಂಡಿದ್ದೆ ಬಜೆಟ್ ಕ್ಯಾರಿಯರ್ ಎಲ್ಲ ತೊಂದರೆ ಆಗ್ತದೇನೋ ಅಂತ, ಬಟ್ ಇಟ್ ವಾಸ್ ಆಲ್ ಗುಡ್. ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಹೀಗಿತ್ತು ನಮ್ಮ ಥೈಲ್ಯಾಂಡ್ ಟ್ರಿಪ್. ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ದ ವಿಡಿಯೋ. ಆ್ಯಂಡ್ ಇದೇ ರೀತಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ, ನೀವು ನೋಡ್ತಾ ಇರಿ. ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಕಾಮೆಂಟ್. ನಿಮಗೆ ಏನು ಇಷ್ಟ ಆಯಿತು, ಯಾವ ಪಾರ್ಟ್ ಇಷ್ಟ ಆಯಿತು ಅದನ್ನು ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. So the 10-day journey came to an end from the place where we started. ಅಲ್ಲೇ ಬಂದ್ವಿ, ಲಗೇಜನ್ನು ಕಲೆಕ್ಟ್ ಮಾಡ್ಕೊಂಡ್ವಿ. ಲಗೇಜ್ ಕಲೆಕ್ಟ್ ಮಾಡೋದು ಅಗೇನ್ ಐ ಥಿಂಕ್ ದ್ಯಾಟ್ ಈಸ್ ಒನ್ ಥಿಂಗ್ ದ್ಯಾಟ್ ಐ ಆಲ್ವೇಸ್ ಡ್ರೆಡ್ ಫಾರ್. ಅದಕ್ಕೆ ಈಸಿಯಾಗಿ ಜೊತೆಗೆ ಕ್ಯಾರಿ ಆನ್ ಅಷ್ಟೇ ಇಟ್ಕೊಂಡು ಹೋಗೋದು ಸುಖ. ಈ ಚೆಕ್ ಇನ್ ಮಾಡೋದು ಪ್ರಾಸೆಸ್ ಐ ಡೋಂಟ್ ಲೈಕ್ ಇಟ್ ಆಯಿತಾ. ಬಟ್ ಎನಿವೇಸ್ ಲಗೇಜ್ ಜಾಸ್ತಿ ಇದ್ದರೆ ಯು ನೀಡ್ ಟು ಚೆಕ್ ಇಟ್ ಇನ್. ಹಾಗೆ ಏರ್ಪೋರ್ಟಿಂದ ಬಂದು ಸೀದಾ ಓಲಾ ಕಡೆ ಹೋದ್ವಿ. ಅಲ್ಲಿ ಎಲ್ಲ ಟ್ಯಾಕ್ಸಿ ಎಲ್ಲ ಬುಕ್ ಮಾಡಲಿಕ್ಕಿತ್ತಲ್ಲ. ಬಟ್ ಲುಕಿಂಗ್ ಅಟ್ ದ ಲೈನ್ ಐ ವಾಸ್ ರಿಯಲಿ ಸ್ಕೇರ್ಡ್, ನಮಗೆ ಟ್ಯಾಕ್ಸಿ ಸಿಗ್ತದಾ ಇಲ್ಲ ಅಂತ. ಎಷ್ಟೋ ಜನ ಅಲ್ಲಿ ಲೈನಲ್ಲಿ ನಿಂತೋರು ಹಾಗೆ ನಡ್ಕೊಂಡು ಹೊರಟು ಬಿಟ್ರು ಸಿಟ್ಟಲ್ಲಿ, ತುಂಬ ಹೊತ್ತು ಆಯ್ತಂತ. ಬಟ್ ವಿ ಹ್ಯಾಡ್ ಟು ಟೇಕ್ ಅ ಕ್ಯಾಬ್ ಬಿಕಾಸ್ ತುಂಬ ದೂರ ಇದೆ ನಮ್ಮ ಮನೆ. ಹಾಗೆ ಡಿರೆಕ್ಟ್ ಅಂತೂ ಬಸವನಗರಿಗೆ ವಿ ಡೋಂಟ್ ಹ್ಯಾವ್ ಎನಿ ಗಾಡಿ. ಸೊ ನಾವು ಟ್ಯಾಕ್ಸಿ ಬರೋ ತನಕ ವೆಯ್ಟ್ ಮಾಡಿದ್ವಿ. ಟ್ಯಾಕ್ಸಿ ಹತ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ವಿ ವೆಂಟ್ ಟು ಅವರ್ ಫೇವ್ರೆಟ್ ಹೋಟೆಲ್ ಕಬಾಬ್ಸು. ಇಂಡಿಯಾ ಬಂದು ಇಂಡಿಯನ್ ಭಾಷೆ ಕೇಳೋದೇ ಒಂಥರ ಚಂದ ಆಯ್ತಾ. ಬಟ್ ಐ ಸ್ಟಿಲ್ ಮಿಸ್ ಥೈಲ್ಯಾಂಡ್. ನಾ ಯಾವಾಗ ಇದನ್ನು ಮಾಡ್ತಾ ಇದ್ದಲ್ಲ ಅವಾಗೇ ಗೊತ್ತಾಯ್ತು ನನಗೆ ನಾನೆಂತ ಇನ್ನೂ ಇಂಡಿಯಾಗೆ ವಾಪಸ್ ಬರ್ತಿಲ್ಲ ಬ್ರೇನಲ್ಲಿ. ಇನ್ನೊಮ್ಮೆ ಹೇಳಿ. 10 ದಿವಸದಿಂದ ಶುಂಠಿ ಬೆಳ್ಳುಳ್ಳಿ ಟೇಸ್ಟೇ ಇರಲಿಲ್ಲ, ಇವತ್ತು ಶುಂಠಿ ಬೆಳ್ಳುಳ್ಳಿ. ಊಟಕ್ಕೆ ಮಾತ್ರ ನಮ್ಮ ಇಂಡಿಯನ್ ಫುಡ್ಗೆ ಯಾವ್ದು ಸಾಟಿ ಇಲ್ಲ ಆಯ್ತಾ. ವಿ ರೆಲಿಶ್ಡ್ ದ ಫುಡ್ ಆ್ಯಂಡ್ ವಿತ್ ದ್ಯಾಟ್ ವಿ ಫಿನಿಶ್ ದ ಥೈಲ್ಯಾಂಡ್ ಸೀರೀಸ್. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.